ಇದೆಯಲ್ಲ ಏನಾಗುತ್ತೆ ಅನ್ನೋದು ಮೋಸ್ಟ್ ಪ್ರಾಬಬ್ಲಿ ಇವತ್ತು 10 ಗಂಟೆಯ ನಂತರನೂ ಕೂಡ ಮುಂದುವರಿಯುತ್ತೆ. ಬೆಳಗ್ಗೆವರೆಗೂ ಕಾಯಬೇಕಾಗುತ್ತೆ ಅಂತ ಕಾಣಿಸುತ್ತೆ. ಬಿಹಾರದ ಎಲೆಕ್ಷನ್ ರಿಸಲ್ಟ್ ಏನಾಗುತ್ತೆ ಅಂತ ಇಷ್ಟು ತನಕ ಸುದ್ದಿಯನ್ನು ಕೊಟ್ಟಿದ್ದು ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. 2 ಎಲೆಕ್ಷನ್ 3 ಪ್ಲಾನ್. ಸಿಎಂ ಕುರ್ಚಿ ಗಟ್ಟಿಯಾಯ್ತಾ? ರಾಜಾ ಹುಲಿ ಅಸಲಿ ಆಟ ಈಗ ಶುರುನಾ? ಬಿಎಸ್ವೈ ಸ್ಟ್ರಾಂಗ್ ಮೆಸೇಜ್ ಕಳುಹಿಸಿದ್ದು ಯಾರಿಗೆ? ಇದುವೇ ಹೊತ್ತಿನ ಸ್ಪೆಷಲ್. ರಾಜಾ ಹುಲಿನೇ ಸ್ಟ್ರಾಂಗ್ ಗುರು. ಪ್ರಜ್ಞಾವಂತ ಮತದಾರರಿಗೆ ನಾನು ಕೃತಜ್ಞತೆಗಳು, ನಮನಗಳು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆಧಾರದ ಚುನಾವಣೆ ಗೆಲ್ತಾನೆ, ಹಣ ಹೆಂಡದ ಆಧಾರದ ಚುನಾವಣೆ ಗೆಲ್ತಾನೆ. ಈ ದಿನಗಳು ಮುಗಿದಿದೆ. ಪ್ರಶ್ನೆ ಮಾಡೋಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲ. ಸೊ ಕೊಟ್ಟಂತ ತೀರ್ಪನ್ನು ಒಪ್ಕೊಂಡಿದೆ. ಅವ್ರಿಗೇನು ದೊಡ್ಡ ಶಕ್ತಿ ಏನು ಬರಲ್ಲ, ನಮಗೇನು ಶಕ್ತಿ ಕುದ್ದಲ್ಲ. 2 ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸೋದರ ಮೂಲಕ ಜನರಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಇರುವಂಥ ಜನಬೆಂಬಲವನ್ನು ಒಂದು ರೀತಿ ವ್ಯಕ್ತಪಡಿಸಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. 2 ಎಲೆಕ್ಷನ್ 3 ಪ್ಲಾನ್. ಸಿಎಂ ಕುರ್ಚಿ ಗಟ್ಟಿಯಾಯ್ತಾ? ನಮ್ಮ ಮುಖ್ಯಮಂತ್ರಿಗಳಿಗೆ ಸೇರಿದ್ದು, ಅದು ನಂದಲ್ಲ. ಅವರ ತೀರ್ಮಾನನೇ ಅಂತಿಮ ತೀರ್ಮಾನ. ಆ ಮುಖ್ಯಮಂತ್ರಿ ಕುರ್ಸಿ ಹಂಗಾಗಿತ್ತಂದ್ರೆ ಆ ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ಇಡ್ತಾರೆ ನೋಡ್ರಿ, ಹಂಗಾಗಿತ್ತು. ಏನು ಈ 2 ಏನೋ ತೊಂದರೆ ಆದ ತಕ್ಷಣ ನಾವೇ ಮುಖ್ಯಮಂತ್ರಿ ಆಗಂತ ಪರಿಸ್ಥಿತಿಯಲ್ಲಿದ್ರು. ಏನು ಮಾತಾಡಿದ್ರು ಅಂದರೆ ಅವ್ರು ಏನೇನು ಬಾಯಲ್ಲಿ ಬರ್ತೋ ಎಲ್ಲ ಮಾತಾಡಿದ್ರು. ಆದರೆ ಇವತ್ತು ಈ ರಿಸಲ್ಟ್ ಏನಿದೆ ಅವ್ರಿಗೆ ಉತ್ತರ ಕೊಡೋಂಥ ಕೆಲಸ ಆಗಿದೆ. ಇದು ಯಡಿಯೂರಪ್ಪರ ಅಭಿವೃದ್ಧಿಯ ಕಾರ್ಯಗಳನ್ನು ಜನ ಒಪ್ಪಿದ್ದಾರೆ. ಯಡಿಯೂರಪ್ಪನವರ ಆಡಳಿತವನ್ನು ಜನ ಮೆಚ್ಚಿದ್ದಾರೆ. ರಾಜಾ ಹುಲಿ ಅಸಲಿ ಆಟ ಈಗ ಶುರುನಾ? ಯಡಿಯೂರಪ್ಪನವ್ರ ಮುಂದೆ ಯಾವ ಕಲ್ಬಂಡೆಗಳು ಏನೂ ಆಗಲ್ಲ. ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಬಾಹುಬಲಿ ಇತ್ತಂತೆ. ಬಿಎಸ್ವೈ ಸ್ಟ್ರಾಂಗ್ ಮೆಸೇಜ್ ಕಳಿಸಿದ್ದು ಯಾರಿಗೆ? ನಾಳೆ ನಾಡಿದ್ದು ದೂರವಾಣಿ ಮೂಲಕ ಪ್ರಧಾನಿಯವ್ರನ್ನ ಮತ್ತು ಅಮಿತ್ ಶಾ ಅವ್ರನ್ನ, ನಡ್ಡಾ ಅವ್ರನ್ನ ಸಂಪರ್ಕ ಮಾಡಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ದೃಷ್ಟಿಯಿಂದ ಅವ್ರನ್ನೆಲ್ಲರನ್ನು ಭೇಟಿ ಮಾಡಿ ಬಂದು 1-2-3 ದಿವಸದಲ್ಲಿ ಕ್ಯಾಬಿನೆಟನ್ನು ಎಕ್ಸ್ಪೆನ್ಷನ್ ಮಾಡಬೇಕು ಅಂತ ಇದ್ದೇನೆ. ಬೈ ಎಲೆಕ್ಷನ್ ನಡೆದ 2 ಕ್ಷೇತ್ರದಲ್ಲೂ ಬಿಜೆಪಿ ಗೆದ್ದು ಬೀಗಿದೆ. ರಾಜಾ ಹುಲಿ ಒನ್ಸ್ ಅಗೇನ್ ಗೆಲುವಿನ ನಗೆ ಬೀರಿದ್ದಾರೆ. ಆದರೆ ಈ ಗೆಲುವಿನ ನಗು ಈ ಚುನಾವಣೆ ಗೆಲುವಿಗಾಗಿ ಮಾತ್ರವಲ್ಲ, ಪಕ್ಷದಲ್ಲೇ ಇರುವ ಎದುರಾಳಿಗಳ ವಿರುದ್ಧ ರಾಜಾ ಹುಲಿ ಮೀಸೆ ತಿರುವಿ ನಗುವಂತ ಗೆಲುವು ಇದು. ಯಾರ್ಯಾರು ಸಿಎಂ ಕುರ್ಚಿ ಬದಲಾವಣೆಗೆ ಸ್ಕೆಚ್ ಹಾಕಿದ್ರೋ ಅವರ ವಿರುದ್ಧವೂ ಗೆದ್ದ ನಗು ಇದು. ನಡೆದಿದ್ದು RR ನಗರ ಮತ್ತು ಶಿರಾ ಕ್ಷೇತ್ರದ ಬೈ ಎಲೆಕ್ಷನ್. ಆದರೆ ಈ ಚುನಾವಣೆ ಹಿಂದೆ 3 ಮೆಗಾ ಪ್ಲಾನ್ ಇತ್ತು. ಬಿಎಸ್ವೈ ಸ್ಟ್ರಾಂಗ್ ಆಗಿ ಯಾರಿಗೋ ಒಂದು ಮೆಸೇಜ್ ಮುಟ್ಟಿಸಬೇಕಿತ್ತು. ಆ ಪರೀಕ್ಷೆಯಲ್ಲಿ ಕಮಲಾಧಿಪತಿ ಈಗ ಗೆದ್ದು ಬೀಗಿದ್ದಾರೆ. ರಾಜಾ ಹುಲಿ ಘರ್ಜನೆಯೊಂದಿಗೆ ಉತ್ತರಾನೂ ಕೊಟ್ಟಿದ್ದಾರೆ. ವಯಸ್ಸಾಗಿದ್ದು ದೇಹಕ್ಕೆ, ನನ್ನ ರಾಜಕೀಯ ಅನುಭವಕ್ಕಲ್ಲ ಅನ್ನೋದನ್ನ ಒನ್ಸ್ ಅಗೇನ್ ಸಾರಿದ್ದಾರೆ. ರಾಜಾ ಹುಲಿನೇ ಸ್ಟ್ರಾಂಗ್ ಗುರು ಅಂತ ಜಗಜ್ಜಾಹೀರು ಮಾಡಿದ್ದಾರೆ. ಇದು ಬಹುಶಃ ಬಹಳ ದೊಡ್ಡ ಗೆಲುವಾಗಿದೆ ಅನ್ನುವಂಥದ್ದು. ಇಡೀ ದೇಶದಲ್ಲೇ ಒಂದು ಮಾದರಿಯಾದಂಥ ಗೆಲುವು. ಬಿಎಸ್ವೈ ಕುರ್ಚಿ ಗಟ್ಟಿ ಮಾಡ್ತಾ ಬೈ ಎಲೆಕ್ಷನ್. ಸಿಎಂ ಬದಲಾವಣೆ ಮಾತಿಗೆ ಬಿದ್ದ ಫುಲ್ ಸ್ಟಾಪ್.
2 ಕ್ಷೇತ್ರ ಬೈ ಎಲೆಕ್ಷನ್ ಹಿಂದೆ 3 ಮಹಾನಾಯಕರ ರಾಜಕೀಯ ಭವಿಷ್ಯ ಅಡಗಿತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರಾದ ನಂತರ ಮೊದಲ ಬಾರಿ ಚುನಾವಣೆ ಎದುರಿಸುತ್ತಿದ್ದ ಡಿಕೆಶಿಗೆ ಈ ಚುನಾವಣೆ ಅಗ್ನಿ ಪರೀಕ್ಷೆಯಾಗಿತ್ತು. ಅತ್ತ ಸಿದ್ದುಗೆ ಶಿರಾ ಗೆಲ್ಲಿಸಿಕೊಂಡು ಡಿಕೆಶಿ ಬದಲು ನಾನೇ ಸ್ಟ್ರಾಂಗು ಅನ್ನೋದನ್ನ ಸಾರೋ ಹಂಬಲವಿತ್ತು. ಆದ್ರೆ ಇಬ್ಬರ ಗುರಿಯನ್ನು ದಿಕ್ಕು ತಪ್ಪಿಸಿದ್ದಾರೆ ರಾಜಾಹುಲಿ. ಒಂದು ವೇಳೆ ಈ ಚುನಾವಣೆಯಲ್ಲಿ ಬಿಜೆಪಿ 1 ಕ್ಷೇತ್ರದಲ್ಲಿ ಸೋತಿದ್ರೂ ಸಾಕು, ಬಿಎಸ್ವೈ ಕುರ್ಚಿಗೆ ಕಂಟಕವಾಗುವ ಸಂಭವವೂ ಇತ್ತು. ಅಷ್ಟೇ ಯಾಕೆ, ಮೊನ್ನೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಎಂ ಬದಲಾವಣೆ ಹುಳ ಬಿಟ್ಟಿದ್ರು. 125 ಕೋಟಿ ರೂಪಾಯಿ ಬಂದಿದ್ದನ್ನು ನಮ್ಮ ಮುಖ್ಯಮಂತ್ರಿಗಳೇ ತಕೊಂಡ್ಮ್ಯಾಗ ಅವರಿಗೆ ನಮಗೆ ಜಗಳ ಚಾಲು ಆಗೈತೆ. ಇನ್ನೇನು ಅವ್ರೇನು ಭಾಳ ದೂರ ಸುರುವುದಿಲ್ಲ, ಅವ್ರದ್ದು ಬಂದೈತೆ. ಯಾಕಂದ್ರೆ ಮ್ಯಾಗಿನವ್ರಿಗೆ ಸಾಕಾಗಿತ್ತು ಅದು. ಎಸ್, ಹೀಗೆ ಬಿಜೆಪಿ ಪಕ್ಷದ ಒಬ್ಬ ಶಾಸಕರೇ ಹೇಳ್ತಾರೆ ಅಂದ್ರೆ ಏನೋ ಸಂಶಯ ಕಾಡುವುದು ಸಹಜ. ಅಷ್ಟರಲ್ಲೇ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಸದ್ಯದಲ್ಲೇ ಬಿಎಸ್ವೈ ಸಿಎಂ ಕುರ್ಚಿ ಹೋಗುತ್ತೆ ಅಂತ ಬಾಂಬ್ ಹಾಕಿದ್ರು. ಅಲ್ಲೇ ಚೇಂಜ್ ಆಗ್ತಾರೆ, ಯಡಿಯೂರಪ್ಪ ಚೇಂಜ್ ಆಗ್ತಾರೆ. RSS ಕುತಂತ್ರದಿಂದ ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸ್ತಕ್ಕಂಥ ಪ್ರಯತ್ನ ನಡೆದಿದೆ. ಆ ಮುಖ್ಯಮಂತ್ರಿ ಕುರ್ಸಿ ಹಂಗಾಗಿತ್ತಂದ್ರೆ ಆ ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ಇಡ್ತಾರೆ ನೋಡ್ರಿ, ಹಂಗಾಗಿತ್ತು. ಹೀಗೆ ಸಿಎಂ ಬದಲಾವಣೆ ವಿಚಾರ ಈಗಲ್ಲ, ಬಹಳ ದಿನಗಳಿಂದಲೇ ಕೇಳಿ ಬರ್ತಿತ್ತು. ಬಿಜೆಪಿಯಲ್ಲಿಯೇ ಬಿಎಸ್ವೈ ಕೆಳಗಿಳಿಸುವ ಪಡೆಯೂ ರಚನೆಯಾಗಿತ್ತು. ಸಿಎಂಗೆ ಗೊತ್ತಿಲ್ಲದೆ ರಹಸ್ಯ ಮೀಟಿಂಗ್ಗಳೂ ನಡೆಯುತ್ತಿತ್ತು. ಸಿಎಂ ಪುತ್ರ ವಿಜಯೇಂದ್ರ ವಿರುದ್ಧ ಕಮಲದಲ್ಲಿ ಧ್ವನಿ ಎದ್ದಿತ್ತು. ಬಿಎಸ್ವೈಗೆ ವಯಸ್ಸಿನ ನೆಪವೊಡ್ಡಿ ಬದಿಗೆ ಸರಿಸುವ ಪ್ಲಾನ್ ಕೂಡ ಮಾಡಲಾಗಿತ್ತು. ಆದರೆ ಇಂತಹ ಎಲ್ಲ ಪ್ಲಾನ್ಗಳಿಗೆ ಬಿಎಸ್ವೈ ಈ ಎಲೆಕ್ಷನ್ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಎರಡು 2018ರಲ್ಲಿ ಅತಂತ್ರ ವಿಧಾನಸಭೆ ಚುನಾವಣೆ ರಿಸಲ್ಟ್ ಬಂದಾಗ ಕುರ್ಚಿಯೇರಿ ಕೆಲವೇ ಗಂಟೆಗಳಲ್ಲಿ ಕುರ್ಚಿ ಬಿಟ್ಟುಕೊಡುವ ಸ್ಥಿತಿ ಬಿಎಸ್ವೈಗೆ ಬಂದಿತ್ತು. ಮತ್ತೆ ಸಿಎಂ ಆಗೇ ಆಗ್ತೀನಿ ಅಂತ ಅಂದು ಬುಸುಗುಟ್ಟಿ ವಿಧಾನಸೌಧದಿಂದ ಹೊರನಡೆದಿದ್ದ ಬಿಎಸ್ವೈ ಸಮ್ಮಿಶ್ರ ಸರ್ಕಾರವನ್ನ ಪತನ ಮಾಡುವಲ್ಲಿ ಕೊನೆಗೂ ಯಶಸ್ವಿಯಾದರು. ಕಾಂಗ್ರೆಸ್ನ ಘಟಾನುಘಟಿ ನಾಯಕರನ್ನೇ ಸೆಳೆದು ಬಿಜೆಪಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದು ಬಿಎಸ್ವೈ. ವಲಸೆ ಬಂದ ಪ್ರತಿ ಶಾಸಕರಿಗೂ ಟಿಕೆಟ್ ಜೊತೆಗೆ ಮಂತ್ರಿ ಪಟ್ಟದ ಆಶ್ವಾಸನೆಯನ್ನ ಈಡೇರಿಸಲು ಬಿಎಸ್ವೈ ಹಠಯೋಗಿಯಂತೆ ಓಡಾಡಿತು. ಕಳೆದ ಬಾರಿ ನಡೆದ ಉಪಚುನಾವಣೆಯಲ್ಲಿ ವಿಶ್ವನಾಥ್ ಹಾಗೂ ಎಂಟಿಬಿ ಇಬ್ಬರನ್ನ ಬಿಟ್ಟು ಉಳಿದೆಲ್ಲರನ್ನ ಗೆಲ್ಲಿಸಿಕೊಂಡು ಬಂದರು. ಗೆದ್ದವರಿಗೆ ಮಂತ್ರಿ ಪಟ್ಟ, ಸೋತ ವಿಶ್ವನಾಥ್ ಎಂಟಿಬಿಗೆ ಪರಿಷತ್ ಸ್ಥಾನ ಕೊಡಿಸುವಲ್ಲೂ ಸಕ್ಸಸ್ ಆದರು. ಆ ಬಳಿಕ ಬಿಎಸ್ವೈ ಮುನಿರತ್ನಗೆ ಟಿಕೆಟ್ ಕೊಡಿಸಲು ಗೆಲ್ಲಿಸೋಕೆ ಶುರು ಮಾಡಿದ್ರು ಹೋರಾಟ. ಈಗ ಆ ಹೋರಾಟಕ್ಕೂ ಯಶಸ್ಸು ಸಿಕ್ಕಿದೆ. ಮುನಿರತ್ನಗೆ ಟಿಕೆಟ್ ಕೊಡಿಸುವಲ್ಲಿ ಬಿಎಸ್ವೈ ಸಕ್ಸಸ್. ಡಿಕೆ ಬ್ರದರ್ಸ್ ಎದುರಿದ್ರು ಜಗ್ಗಲಿಲ್ಲ ರಾಜಾಹುಲಿ. ಎಸ್, ಆರ್ಆರ್ ನಗರದ ಟಿಕೆಟ್ ಮತ್ತೆ ಮುನಿರತ್ನಗೆ ಸಿಗುವಂತೆ ಮಾಡಲು ಬಿಎಸ್ವೈ ಹೋರಾಟ ನಡೆಸಿದ್ರು. ಮುನಿರತ್ನ ವಿರುದ್ಧ ಸ್ವತಃ ಬಿಜೆಪಿಯ ತುಳಸಿ ಮುನಿರಾಜು ನಕಲಿ ವೋಟರ್ ಐಡಿ ವಿರುದ್ಧ ಕೋರ್ಟ್ ಏರಿ ಕೇಸ್ ವಾಪಸ್ ತೆಗೆದುಕೊಳ್ಳದಿರಲು ಹಠ ಹಿಡಿದಾಗಲೂ ಬಿಎಸ್ವೈ ಮುನಿರತ್ನ ಕೈ ಬಿಡಲಿಲ್ಲ. ಕೋರ್ಟ್ ತೀರ್ಪು ಮುನಿರತ್ನ ಪರ ಬರ್ತಿದ್ದಂತೆ ತುಳಸಿ ಮುನಿರಾಜು ಬಂಡಾಯ ಏಳುವ ಸೂಚನೆ ಸಿಕ್ಕಾಗ ಸಮಾಧಾನಗೊಳಿಸುವಲ್ಲಿ ಯಶಸ್ವಿಯಾದರು. ಮುನಿರತ್ನಗೆ ಕೊಟ್ಟ ಮಾತನ್ನ ಬಿಎಸ್ವೈ ಉಳಿಸಿಕೊಂಡ್ರು. ಡಿಕೆ ಬ್ರದರ್ಸ್ ಅನ್ನೋ ಹೆಬ್ಬಂಡೆ ಮುನಿರತ್ನ ಸೋಲಿಗೆ ಸರ್ವ ಪ್ರಯತ್ನ ನಡೆಸಿದ್ರು. ಬಿಎಸ್ವೈ ಗೆಲ್ಲಿಸಿಕೊಂಡು ಬರುವಲ್ಲಿ ಸಕ್ಸಸ್ ಆಗಿದ್ದಾರೆ. ತಮ್ಮ ವಿರುದ್ಧ ಮಾತಾಡ್ತಿದ್ದವರ ಬಾಯಿ ಮುಚ್ಚಿಸಿದ್ದಾರೆ. ಡಿಕೆ ಬ್ರದರ್ಸ್ ವಿರುದ್ಧ ಗೆದ್ದು ಬೀಗಿದ ಮುನಿರತ್ನ. ಆರ್ಆರ್ ನಗರದಲ್ಲಿ ಭರ್ಜರಿ ಜಯಗಳಿಸಿದ್ದಾರೆ ಮುನಿರತ್ನ. ಆ ಮೂಲಕ ಆರ್ಆರ್ ನಗರಕ್ಕೆ ತಾವೇ ಕಿಂಗ್ ಅನ್ನೋದನ್ನ ಸಾರಿದ್ದಾರೆ. ಯಾಕಂದ್ರೆ ಮುನಿರತ್ನ ಇಲ್ಲಿಂದ ಚುನಾವಣೆಗೆ ನಿಂತ ಬಳಿಕ ಸೋತಿದ್ದೇ ಇಲ್ಲ. 2018ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆರ್ಆರ್ ನಗರದಲ್ಲಿ ಅಖಾಡಕ್ಕಿಳಿದಾಗ ಬಿಜೆಪಿಯ ತುಳಸಿ ಮುನಿರಾಜುರನ್ನ ಸೋಲಿಸಿದ್ರು. 2013ರಲ್ಲಿ ಮುನಿರತ್ನ ಇದೇ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ವಿರುದ್ಧ ಗೆದ್ದಿದ್ರು. 2008ರಲ್ಲಿ ಕಮಲದ ಕೈನಲ್ಲಿದ್ದ ಆರ್ಆರ್ ನಗರವನ್ನ ಕಾಂಗ್ರೆಸ್ನತ್ತ ವಾಲಿಸಿದ ಮುನಿರತ್ನ ಇದೀಗ ಪಕ್ಷಾಂತರವಾಗಿ ತಮ್ಮ ಕ್ಷೇತ್ರವನ್ನ ಮತ್ತೆ ಬಿಜೆಪಿ ತೆಕ್ಕೆಗಿಟ್ಟಿದ್ದಾರೆ. ಆ ಮೂಲಕ ತಮ್ಮಿಂದಲೇ ಕಮಲದಿಂದ ಜಾರಿ ಕೈಪಾಲಾದ ಕ್ಷೇತ್ರವನ್ನ ತಮ್ಮ ಮೂಲಕವೇ ಕಮಲಕ್ಕೆ ದಕ್ಕಿಸಿದ ನಾಯಕ ಮುನಿರತ್ನ. ಹೌದು, 2008ರಲ್ಲಿ ಆರ್ಆರ್ ನಗರದಲ್ಲಿ ಗೆದ್ದಿದ್ದು ಬಿಜೆಪಿ ಅಭ್ಯರ್ಥಿ. ಆದ್ರೆ ಯಾವಾಗ ಮುನಿರತ್ನ ಅಖಾಡಕ್ಕಿಳಿದ್ರೋ ಆ ಬಳಿಕ ಕಮಲದ ಕ್ಷೇತ್ರದಲ್ಲಿ ಕೈಯಬ್ಬರ ಜೋರಾಯಿತು. 2013ರಲ್ಲಿ ಅಖಾಡಕ್ಕಿಳಿದ ಮುನಿರತ್ನ ಗೆದ್ದು ಬಿಗಿದ್ರು. 2018ರಲ್ಲಿ ಮತ್ತೆ ಗೆದ್ರು. ಇದೀಗ ಬಿಜೆಪಿಗೆ ಸೇರಿ ತಮ್ಮ ಮೂಲ ಪಕ್ಷದ ವಿರುದ್ಧ ಸೆಣಸಾಡಿ ತಮ್ಮ ನಾಯಕತ್ವದ ಪ್ರಭಾವ ಕ್ಷೇತ್ರದಲ್ಲಿ ಎಷ್ಟಿದೆ ಅನ್ನೋದನ್ನ ತೋರಿಸಿದ್ದಾರೆ. ಹಾಗಾದ್ರೆ
ಮುನಿರತ್ನ ಗೆಲುವಿಗೆ ಕಾರಣವಾದ ಪ್ರಮುಖ ವಿಚಾರಗಳು ಏನು ನೋಡೋಣ ಬನ್ನಿ. ಆರ್ಆರ್ ನಗರದಲ್ಲಿ ಮುನಿರತ್ನಗಿರುವ ವೈಯಕ್ತಿಕ ವರ್ಚಸ್ಸು ಗೆಲುವಿಗೆ ಕಾರಣವಾಗಿದೆ. ಇನ್ನು ಆಡಳಿತ ಪಕ್ಷದ ಬಲವೂ ಇತ್ತು. ಕ್ಷೇತ್ರಕ್ಕೆ ಅನುದಾನ ತಂದಿರೋದು ವರವಾಗಿದೆ. ಇನ್ನು ಗೆದ್ದರೆ ಮಂತ್ರಿ ಆಗುವ ಲೆಕ್ಕ ಪಕ್ಕಾ ಇರೋದ್ರಿಂದ ಜನರು ಮುನಿರತ್ನಗೆ ಜೈ ಎಂದಿದ್ದಾರೆ. ಜನರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಮುನಿರತ್ನ 2 ಬಾರಿ ಶಾಸಕರಾಗಿ ಜನಪ್ರಿಯರಾಗಿದ್ದಾರೆ. ಉಪಚುನಾವಣೆ ಲೇಟ್ ಆದ್ರೂ ಮುನಿರತ್ನ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವುದನ್ನ ನಿಲ್ಲಿಸಿರಲಿಲ್ಲ. ಕೊರೋನಾ ಲಾಕ್ಡೌನ್ ಟೈಮ್ನಲ್ಲಿ ಆರ್ಆರ್ ನಗರ ಜನರ ಮನೆ ಬಾಗಿಲಿಗೆ ಉಚಿತ ತರಕಾರಿ ದಿನಸಿ ತಲುಪಿಸುವ ಕೆಲಸ ಮಾಡಿತ್ತು. ಪ್ರತಿದಿನ ಪ್ರತಿ ಮನೆ ಬಾಗಿಲಿಗೆ ಉಚಿತ ಹಾಲು ತಲುಪಿಸುವ ಕಾರ್ಯ ಮಾಡಿತ್ತು. ಈ ಜನಪರ ಕಾರ್ಯದಿಂದಾಗಿ ಇಲ್ಲಿನ ಜನ ಮುನಿರತ್ನಗೆ ಜೈ ಎಂದಿದ್ದಾರೆ. ಮುನಿರತ್ನ ವಿರುದ್ಧ ಆರ್ಆರ್ ನಗರದಲ್ಲಿ ಡಿಕೆ ಬ್ರದರ್ಸ್ ಹಲವಾರು ರಣತಂತ್ರ ಹೂಡಿದ್ರು. ಮಾಜಿ ಐಎಎಸ್ ಅಧಿಕಾರಿ ಡಿಕೆ ರವಿ ಪತ್ನಿಯನ್ನ ಕಣಕ್ಕಿಳಿಸಿ ಅನುಕಂಪ ಪಡೆದು ಗೆಲ್ಲುವ ಯತ್ನವೂ ನಡೆದಿತ್ತು. ಒಕ್ಕಲಿಗ ಅಸ್ತ್ರವನ್ನು ಕಾಂಗ್ರೆಸ್ ಪ್ರಯೋಗಿಸಿತ್ತು. ಆದ್ರೆ ಮುನಿರತ್ನ ವರ್ಚಸ್ಸಿನ ಎದುರು ಡಿಕೆ ಬ್ರದರ್ಸ್ ಪ್ಲಾನ್ಗಳೆಲ್ಲ ಠುಸ್ಸಾದ್ವು. 1,000 ಕೋಟಿ ರೂಪಾಯಿ ಸುಳ್ಳು ಲೆಕ್ಕವನ್ನು ಬರೆದು ಕೆಲಸವೇ ಮಾಡದೆ ಬಿಲ್ಗಳನ್ನ ತೆಗೆದುಕೊಂಡಿರುವಂತ ದಾಖಲೆಗಳು ಇವತ್ತು ಕತೆ ಹೇಳೋದ್ರಲ್ಲಿ, ಅಳಿಸೋದ್ರಲ್ಲಿ, ನಗ್ಸೋದ್ರಲ್ಲಿ, ಒತ್ಸೋದ್ರಲ್ಲಿ ಎಕ್ಸ್ಪರ್ಟ್ಗಳಿರ್ತಾರೆ. ಅದಲ್ಲದೆ ಇದ್ದಕ್ಕಿದ್ದಂಗೆ ಕಟ್ಟು ಪೇಸ್ಟು ಮಾಡ್ಬಿಡ್ತಾರೆ. 1ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಈಗ ಏನಿದ್ರು ಸೆಂಟಿಮೆಂಟಲ್ ಸಿನಿಮಾ. ಈಗ 1ನೇ ತಾರೀಕು ರಿಲೀಸ್ ಆಗೋದು ಅದು ರೀಮೇಕ್ ಸಿನಿಮಾ. ಹಾಗಾದ್ರೆ ಕೈ ಅಭ್ಯರ್ಥಿ ಕುಸುಮ ಸೋಲೋದಕ್ಕೆ ಕಾರಣ ಏನು ನೋಡೋಣ ಈಗ. ರಾಜಕೀಯಕ್ಕೂ ಆರ್ಆರ್ ನಗರಕ್ಕೂ ಹೊಸ ಮುಖ ಕುಸುಮ. ಇನ್ನು ರಾಜಕೀಯದ ಅನುಭವವೂ ಕಡಿಮೆ. ಹೀಗಾಗಿ ಮುನಿರತ್ನ ವರ್ಚಸ್ಸಿನ ಮುಂದೆ ಮಂಕಾದ್ರು. ಕಾಂಗ್ರೆಸ್ಗೆ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಇರಲಿಲ್ಲ. ಇನ್ನು ಬಿಜೆಪಿ ಸರ್ಕಾರ ಇರೋದ್ರಿಂದ ಕುಸುಮ ಗೆದ್ದರೂ ಪ್ರಯೋಜನವಿಲ್ಲ ಎಂಬ ಭಾವನೆ ಜನರಲ್ಲಿ ಬಂದಿರಲೂಬಹುದು. ಡಿಕೆ ರವಿ ಮೃತರಾಗಿ ಬಹಳ ವರ್ಷ ಕಳೆದಿರುವ ಕಾರಣ ಆ ಅನುಕಂಪವೂ ವರ್ಕೌಟ್ ಆಗಲಿಲ್ಲ. ಆರ್ಆರ್ ನಗರದಲ್ಲಿ ಬಿಎಸ್ವೈ ಮಾಡಿದ್ಯಾವ ಪ್ಲಾನ್? ಆರ್ಆರ್ ನಗರದಲ್ಲಿ ಕಾಂಗ್ರೆಸ್ ಮಾಡಿದ ಪ್ರತಿ ರಣತಂತ್ರಕ್ಕೂ ಬಿಜೆಪಿ ಪ್ರತಿತಂತ್ರ ಹೂಡಿತ್ತು. ಡಿಕೆ ಪಡೆ ಒಕ್ಕಲಿಗ ಅಸ್ತ್ರ ಪ್ರಯೋಗಿಸುತ್ತಿದ್ದಂತೆ ಕಮಲ ಪಡೆ ತಮ್ಮ ಒಕ್ಕಲಿಗ ಲೀಡರ್ ಆರ್ ಅಶೋಕ್ಗೆ ಆರ್ಆರ್ ನಗರದ ಉಸ್ತುವಾರಿ ನೀಡಿತು. ಸಿಎಂ ಬಿಎಸ್ವೈ ತಮ್ಮ ಆಪ್ತ ಅರವಿಂದ್ ಲಿಂಬಾವಳಿಗೆ ಚುನಾವಣಾ ತಂತ್ರಗಾರಿಕೆ ನೋಡಿಕೊಳ್ಳಲು ಸೂಚನೆ ನೀಡಿದ್ರು. ಹೀಗಾಗಿ ಕಾಂಗ್ರೆಸ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ತನ್ನ ಕ್ಷೇತ್ರವನ್ನ ಮತ್ತೆ ತನ್ನ ತೆಕ್ಕಿಗೆ ತೆಗೆದುಕೊಳ್ಳೋಕೆ ಸಾಧ್ಯವಾಗಿಲ್ಲ. ಆರ್ಆರ್ ನಗರದಲ್ಲೂ ಆರ್ ಅಶೋಕ್ ಮತ್ತು ಅರವಿಂದ್ ಲಿಂಬಾವಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೆವು. ಎಲ್ಲರೂ ಒಂದಾಗಿ ಕೆಲಸವನ್ನು ಮಾಡಿದರು. ಹಾಗಾಗಿ ನಮಗೆ ಎಲ್ಲರೂ ಒಮ್ಮತದ ಕಾರ್ಯದಿಂದ ಗೆಲುವಾಗಿದೆ. ಇದು ಯಡಿಯೂರಪ್ಪರ ಅಭಿವೃದ್ಧಿಯ ಕಾರ್ಯಗಳನ್ನು ಜನ ಒಪ್ಪಿದ್ದಾರೆ. ಎಸ್, ಇದು ಆರ್ಆರ್ ನಗರ ಚುನಾವಣೆಯ ಗೆಲುವಿನ ರಹಸ್ಯ. ಬಿಎಸ್ವೈ ಹಠಯೋಗಿಯಂತೆ ಗೆದ್ದು ಬೀಗಿದ್ದರ ಹಿಂದಿನ ಮೆಗಾ ಪ್ಲಾನ್. ಇನ್ಮೇಲೆ ಬಿಎಸ್ವೈ ವಿರುದ್ಧ ಯಾರೂ ಕೆಮ್ಮಂಗಿಲ್ಲ, ಕುರ್ಚಿ ಇಳಿಸೋಕೆ ಪ್ರಯತ್ನನೂ ಮಾಡುವಂಗಿಲ್ಲ ಎಂಬಂತಹ ದಿಗ್ಬಂಧನ ಈ ಚುನಾವಣೆ ಮೂಲಕ ಬಿದ್ದಿದೆ. ತಮ್ಮ ವಿರುದ್ಧ ಧ್ವನಿ ಎತ್ತಿದವರಿಗೆ ಬಿಎಸ್ವೈ ಈ ಮೂಲಕ ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದ್ದಾರೆ. ಹಾಗಾದ್ರೆ ಬಿಎಸ್ವೈ ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದ್ದು ಯಾವ್ಯಾವ ನಾಯಕರಿಗೆ? ಅಸಲಿ ಆಟ ಶುರು ಮಾಡ್ತಾರಾ ಕಮಲಾಧಿಪತಿ? ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಬಾಹುಬಲಿ ಇದ್ದಂತೆ. ನಾಳೆ ನಾಡಿದ್ದು ದೂರವಾಣಿ ಮೂಲಕ ಪ್ರಧಾನಿಯವ್ರನ್ನ ಮತ್ತು ಅಮಿತ್ ಶಾ ಅವ್ರನ್ನ, ನಡ್ಡಾ ಅವ್ರನ್ನ ಸಂಪರ್ಕ ಮಾಡಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ದೃಷ್ಟಿಯಿಂದ ಅವ್ರನ್ನೆಲ್ಲರನ್ನು ಭೇಟಿ ಮಾಡಿ ಬಂದು 1-2-3 ದಿವಸದಲ್ಲಿ ಕ್ಯಾಬಿನೆಟನ್ನು ಎಕ್ಸ್ಪೆನ್ಷನ್ ಮಾಡಬೇಕು ಅಂತ ಇದ್ದೇನೆ. ಬಿಎಸ್ವೈ ವಿರುದ್ಧ ಧ್ವನಿ ಎತ್ತಿದವರು ಸೈಲೆಂಟ್ ಆಗುವಂತೆ ಮಾಡಿದೆ ಈ ಬೈ ಎಲೆಕ್ಷನ್. ಹಾಗಾದ್ರೆ ಇನ್ನು ಶುರುನಾ ರಾಜಾಹುಲಿ ಅಸಲಿ ಆಟ? ಕಮಲಾಧಿಪತಿ ಎಲ್ಲಾ ಲಿಸ್ಟ್ಗೂ ಓಕೆ ಅನ್ನತ್ತಾ ಹೈಕಮಾಂಡ್. ಅಷ್ಟಕ್ಕೂ ಏನದು ಲಿಸ್ಟ್ ಹೇಳ್ತೀವಿ ಬ್ರೇಕ್ನ ನಂತರ. ಹೈಕಮಾಂಡ್ ಕೂಡ ಅಂಥದ್ದೊಂದು ಪ್ಲಾನ್ನಲ್ಲಿದೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಆದ್ರೆ ಈ ಗೆಲುವು ಎಲ್ಲಾ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿದೆ. ಮುಂದಿನ 3 ವರ್ಷವೂ ಬಿಎಸ್ವೈ ಸಿಎಂ ಪಕ್ಕನ? ಹೈಕಮಾಂಡ್ ನಿರ್ಧಾರವನ್ನು ಬದಲಿಸುತ್ತಾ ಗೆಲುವು? 75 ವರ್ಷ ದಾಟಿದವರಿಗೆ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ ಸಿಗಲ್ಲ, ಅಧಿಕಾರವೂ ಸಿಗಲ್ಲ ಅನ್ನೋ ನಿಯಮವಿದೆ. ಈ ಅಲಿಖಿತ ನಿಯಮವನ್ನ ಮೀರಿದ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ವಯಸ್ಸಾಗಿದೆ. ಹೌದು, ಬಿಎಸ್ವೈಗೆ ಈಗ 77 ವರ್ಷ ವಯಸ್ಸು. ಈ ವಯಸ್ಸು ಮತ್ತು ಆರೋಗ್ಯದ ನೆಪವೊಡ್ಡಿ ಯಡಿಯೂರಪ್ಪನವರನ್ನ ಕುರ್ಚಿಯಿಂದ ಇಳಿಸೋಕೆ ಬಿಜೆಪಿಯಲ್ಲಿ ಒಂದು ಗ್ಯಾಂಗೇ ಇದೆ. ಆದ್ರೆ ಇದ್ಯಾವುದಕ್ಕೂ ಬಗ್ಗದ ಯಡಿಯೂರಪ್ಪ ಚುರುಕಿನಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೀಗಾಗಿ ಬಿಎಸ್ವೈ ಕೆಳಗಿಳಿಸೋಕೆ ಒಂದೊಳ್ಳೆ ರೀಸನ್ಗಾಗಿ ಕಾಯ್ತಿದ್ದಾರೆ ವಿರೋಧಿಗಳು. ಆದ್ರೆ ಪ್ರತಿ ಬಾರಿಯೂ ಆ ತಂತ್ರ ಫೇಲ್ ಆಗುವಂತೆ ಮಾಡ್ತಿದೆ ರಾಜಾಹುಲಿ ಗೆಲುವು.
ಇದು ಬಹುಶಃ ಬಹಳ ದೊಡ್ಡ ಗೆಲುವಾಗಿದೆ ಅನ್ನುವಂಥದ್ದು ಇಡೀ ದೇಶದಲ್ಲೇ ಒಂದು ಮಾದರಿಯಾದಂಥ ಗೆಲುವು. ಬಹುಶಃ ಬಿಜೆಪಿ ಶಿರಾ ಮತ್ತು ಆರ್ಆರ್ ನಗರದಲ್ಲಿ ಸೋತಿದ್ರೆ ಅಥವಾ ಶಿರಾ ಗೆದ್ದು ಆರ್ಆರ್ ನಗರದಲ್ಲಿ ಸೋತಿದ್ರೆ ಯಡಿಯೂರಪ್ಪ ನಾಯಕತ್ವದ ವಿರುದ್ಧ ಒನ್ಸ್ ಅಗೇನ್ ಧ್ವನಿ ಏರ್ತಾ ಇತ್ತು. ಆದ್ರೆ ಅದಕ್ಕೆ ಅವಕಾಶವೇ ಕೊಡದಂತೆ ರಾಜಾಹುಲಿ ಪ್ಲಾನ್ ಮಾಡಿ ಗೆದ್ದಿದ್ದಾರೆ. ಅಷ್ಟೇ ಅಲ್ಲ, ವಯಸ್ಸಿನ ಕಾರಣಕ್ಕೆ ಕುರ್ಚಿಯಿಂದ ಇಳಿಸುವ ಪ್ಲಾನ್ ಮಾಡಿದ್ದ ಹೈಕಮಾಂಡ್ಗೂ ಈ ಗೆಲುವಿನ ಮೂಲಕ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ರಾಜಾಹುಲಿ. ಸಂಪುಟ ವಿಸ್ತರಣೆನ ಪುನರ್ರಚನೆನ ಬಿಎಸ್ವೈ ಲಿಸ್ಟ್ಗೆ ಓಕೆ ಅನ್ನುತ್ತಾ ಹೈಕಮಾಂಡ್. ನಾವು ಇಲ್ಲಿ ರಿಕಮೆಂಡ್ ಮಾಡಿ ಕಳಿಸುವಂಥದ್ದು, ವರಿಷ್ಠರು ಅಂತಿಮ ನಿರ್ಧಾರ ಮಾಡುವಂಥದ್ದು. ಕೇಂದ್ರ ಚುನಾವಣಾ ಸಮಿತಿ ತೀರ್ಮಾನ ಮಾಡಿ ನಮ್ಮೆಲ್ಲರೂ ಕೂಡ ವಾಟ್ಸಪ್ ಕಳಿಸಿದ್ದಾರೆ. ಉಪಚುನಾವಣೆಗೂ ಮುನ್ನ ಸಂಪುಟ ವಿಸ್ತರಣೆ ಮಾಡಲೇಬೇಕು ಅಂತ ಪಣತೊಟ್ಟಿದ್ದ ಬಿಎಸ್ವೈಗೆ ಹೈಕಮಾಂಡ್ ಮಟ್ಟದಲ್ಲಿ ಸೋಲಾಗಿತ್ತು. ದಿಲ್ಲಿಗೆ ಹೋಗಿ ಬಂದರೂ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರಲಿಲ್ಲ. ನಡ್ಡಾ ಫೋನ್ ಕಾಲ್ ಬರುತ್ತೆ ಅಂತ ಅಂದು ಬಿಎಸ್ವೈ ಕಾದಿದ್ದೇ ಕಾದಿದ್ದು. ಆದ್ರೀಗ ಚುನಾವಣೆ ಗೆಲ್ಲೋದು ಖಚಿತವಾಗ್ತಿದ್ದಂತೆ ಕಳೆದ ಕೆಲ ದಿನಗಳ ಹಿಂದೆನೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಬಿಎಸ್ವೈಗೆ ಕರೆ ಮಾಡಿದ್ದಾರೆ. ಇದುವೇ ಅಲ್ವಾ ರಾಜಾಹುಲಿ ಪವರ್ ಅಂದ್ರೆ. ಗೆದ್ದಿರೋ ಹುಮ್ಮಸ್ಸಿನಲ್ಲಿ ಇನ್ನೂ ಕೆಲವೇ ದಿನಗಳಲ್ಲಿ ಬಿಎಸ್ವೈ ದೆಹಲಿಗೆ ಹೋಗೋದು ಪಕ್ಕ. ಹೈಕಮಾಂಡ್ ಕೂಡ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಡೋ ಸಾಧ್ಯತೆ ಇದೆ. ಇನ್ನು ಬಿಎಸ್ವೈ ಮಾಡಿದ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಲಿಸ್ಟ್ಗೆ ಹೈಕಮಾಂಡ್ ಒಪ್ಪಿಗೆ ಕೊಡ್ತು ಅಂದ್ರೆ ಮುಗಿದೇ ಹೋಯ್ತು. ಮತ್ತೆ ನಾಯಕತ್ವ ಬದಲಾವಣೆ ಬಗ್ಗೆ ಯಾರೂ ಧ್ವನಿ ಎತ್ತುವಂತೆಯೇ ಇಲ್ಲ. ಸಮ್ಮಿಶ್ರ ಸರ್ಕಾರ ಉರುಳಿಸಿದ್ರು, ವಲಸಿಗರಿಗೆ ಕೊಟ್ಟ ಮಾತನ್ನೂ ಉಳಿಸಿಕೊಂಡು ಬಂದ್ರು, ಕುರ್ಚಿಯನ್ನು ಗಟ್ಟಿ ಮಾಡಿಕೊಂಡ್ರು, ಪದೇ ಪದೇ ತಮ್ಮ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗೆದ್ದುಕೊಂಡೇ ಬಂದ್ರು. ಹೀಗಾಗಿ ಬಿಎಸ್ವೈ ವಿರೋಧಿ ಪಡೆ ಇನ್ಮೇಲೆ ನಾಯಕತ್ವ ಬದಲಾವಣೆ ಬಗ್ಗೆ ಧ್ವನಿ ಎತ್ತಬೇಕಾದ್ರೆ ವಯಸ್ಸಿನ ಕಾರಣ ಬಿಟ್ರೆ ಮತ್ಯಾವ ರೀಸನ್ ಕೂಡ ಇಲ್ಲ. ಗೆಲುವಿನ ಮೂಲಕ ತಮ್ಮ ಪಕ್ಷದವರಿಗೆ ಮಾತ್ರ ಎದುರೇಟು ಕೊಟ್ಟಿಲ್ಲ ಬಿಎಸ್ವೈ, ಪ್ರತಿಪಕ್ಷಗಳಿಗೂ ಕೊಟ್ಟಿದ್ದಾರೆ ಗೊತ್ತು. ಬಿಎಸ್ವೈ ಪವರ್ ಎದುರು ಹೇಗೆ ವಿರೋಧಿಗಳು ಪತರಗುಟ್ಟಿದ್ರು ಅನ್ನೋದನ್ನ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಆ ಶತ್ರುಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ, ಎದುರಾಳಿಗಳನ್ನ ಬಗ್ಗು ಬಡಿದಿದ್ದಾರೆ, ವಿರೋಧ ಪಕ್ಷದ ಸವಾಲುಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಪ್ರಜ್ಞಾವಂತ ಮತದಾರರಿಗೆ ನಾನು ಕೃತಜ್ಞತೆಗಳು, ನಮನಗಳು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆಧಾರ ಚುನಾವಣೆ ಗೆಲ್ತಾನೆ, ಹಣ ಹೆಂಡದ ಆಧಾರ ಚುನಾವಣೆ ಗೆಲ್ತಾನೆ. ಈ ದಿನಗಳು ಮುಗಿದಿದೆ. ಪ್ರಶ್ನೆ ಮಾಡೋಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲ. ಸೊ ಕೊಟ್ಟಂತ ತೀರ್ಪನ್ನ ಒಪ್ಕೊಂಡಿದೆ. ಅವ್ರಿಗೇನು ದೊಡ್ಡ ಶಕ್ತಿ ಏನು ಬರಲ್ಲ, ನಮಗೇನು ಶಕ್ತಿ ಕುಗ್ಗಲ್ಲ. ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸೋದರ ಮೂಲಕ ಜನರಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಇರುವಂತಹ ಜನಬೆಂಬಲವನ್ನ ಒಂದು ರೀತಿ ವ್ಯಕ್ತಪಡಿಸಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಎಸ್, ಶಿರಾ ಮತ್ತು ಆರ್ಆರ್ ನಗರ ಗೆಲುವಿನಿಂದ ಬಿಎಸ್ವೈ ವಿರೋಧ ಪಕ್ಷದ ನಾಯಕರಿಗೂ ಗುದ್ದು ಕೊಟ್ಟಿದ್ದಾರೆ. ಆರ್ಆರ್ ನಗರದಲ್ಲಿ ಮುನಿರತ್ನ 1,25,734 ಮತಗಳನ್ನು ಪಡೆದು ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ವಿರುದ್ಧ 57,936 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಈ ಮೂಲಕ ಡಿಕೆಶಿ ಬ್ರದರ್ಸ್ಗೆ, ಇತ್ತ ಶಿರಾದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿನ ಮೂಲಕ ಸಿದ್ದುಗೆ ಭಾರಿ ಹಿನ್ನಡೆಯಾಗುವಂತೆ ಮಾಡಿದ್ದಾರೆ ರಾಜಾಹುಲಿ. ಇನ್ನು ಯಡಿಯೂರಪ್ಪ ಪ್ಲಾನ್ನಿಂದ ಜೆಡಿಎಸ್ ಲೆಕ್ಕಾಚಾರವೂ ಉಲ್ಟಾ ಹೊಡೆದಿದೆ. ಕುಮಾರಸ್ವಾಮಿ ಮತ್ತು ದೇವೇಗೌಡರಿಗೆ ಹಿನ್ನಡೆಯಾಗಿದೆ. ರಾಜರಾಜೇಶ್ವರಿ ಎಲೆಕ್ಷನ್ನಲ್ಲಿ ಜೆಡಿಎಸ್ಗೆ ಗೆಲುವಿಗಿಂತ ತಮ್ಮ ಕಾರ್ಯಕರ್ತರನ್ನ ಉಳಿಸಿಕೊಳ್ಳೋದೇ ಕಷ್ಟವಾಗಿತ್ತು. ಇತ್ತ ತಮ್ಮ ಕೈಯಲ್ಲೇ ಇದ್ದ ಶಿರಾ ಕ್ಷೇತ್ರವನ್ನು ಸೆಂಟಿಮೆಂಟ್ ಮೂಲಕ ಗೆಲ್ಲೋಣ ಅಂದ್ಕೊಂಡ ಕುಮಾರಸ್ವಾಮಿ ಪ್ಲಾನ್ ಕೂಡ ಠುಸ್ಸಾಗುವಂತೆ ಮಾಡಿದ್ರು ಬಿಎಸ್ವೈ. ಈ ಚುನಾವಣೆ ಮೂಲಕ ಬಿಎಸ್ವೈ 3 ಪ್ಲಾನ್ ಸಕ್ಸಸ್ ಆಗಿದೆ. ಒಂದು, ಮುನಿರತ್ನಗೆ ಕೊಟ್ಟ ಮಾತಿನಂತೆ ಗೆಲ್ಲಿಸಿಕೊಂಡು ಬಂದು ಮಂತ್ರಿ ಮಾಡುವುದು. 2ನೇ ಪ್ಲಾನ್ ಗೆಲುವಿನ ಮೂಲಕ ಸಂಪುಟ ವಿಸ್ತರಣೆಗೆ ಅನುಮತಿ ಪಡೆಯುವುದು. 3ನೇ ಪ್ಲಾನ್ 2 ಕ್ಷೇತ್ರ ಗೆಲ್ಲಿಸಿಕೊಂಡು ಬರುವ ಮೂಲಕ ಬಲ ಪ್ರದರ್ಶಿಸಿ ಕುರ್ಚಿ ಉಳಿಸಿಕೊಳ್ಳೋದು. ಈ ಸಕ್ಸಸ್ನಿಂದ ಬಿಎಸ್ವೈ ಮುಖದಲ್ಲಿ ವಿಜಯದ ನಗೆ ಮೂಡಿದೆ. ರಾಜಾಹುಲಿನೇ ಸ್ಟ್ರಾಂಗ್ ಗುರು. ಎಸ್, ಇದು ಈ ಚುನಾವಣೆ ಗೆಲುವಿನ ನಂತರ ಬಿಜೆಪಿಗೆ ಸಿಕ್ಕ ಉತ್ತರ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.